ಸೊ ಎಲ್ಲರಿಗೂ ನಮಸ್ಕಾರ. ನಾನು ಮೊನ್ನೆ ತಹಶೀಲ್ದಾರ್ ಚನ್ನರಾಯಪಟ್ಟಣಕ್ಕೆ ಬಂದು ಅಧಿಕಾರ ಸ್ವೀಕರಿಸಿರ್ತೀನಿ. ನನ್ನ ಹೆಸರು ನವೀನ್ ಕುಮಾರ್ VS. ನಾನು ಇಲ್ಲಿಗೆ ಕೆಲವೊಂದು ಏನಪ್ಪ ಅಂತ ಹೇಳಿದ್ರೆ ತುಂಬ ಇಲ್ಲಿ ಏನು ಸಮಸ್ಯೆಗಳಿದೆ ಆ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಸಾಲ್ವ್ ಮಾಡೋದಕ್ಕೋಸ್ಕರ ಜನಗಳಲ್ಲಿ ಕೆಲವು ಯೋಜನೆಗಳನ್ನ ಹಾಕ್ಕೊಂಡು ನಾನು ಇವತ್ತು ಮೊನ್ನೆ ಅಧಿಕಾರವನ್ನು ಸ್ವೀಕರಿಸಿದ್ದೀನಿ. ಸೊ ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ಇವತ್ತೇನು ಒಂದು ದುರಸ್ತಿ ಸಮಸ್ಯೆಗಳಿದೆ. ಸೊ ಜನಗಳಿಗೆ ಏನು ಸರ್ಕಾರದಿಂದ ಗ್ರಾಂಟ್ ಆಗಿದೆ ಆ ಜಾಗಗಳಿಗೆ ಇಲ್ಲಿವರೆಗೂ ಯಾರ್ಯಾರಿಗೆ ದುರಸ್ತಿ ಆಗಿಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ದುರಸ್ತಿ ಕಾರ್ಯವನ್ನು ಮಾಡಿಕೊಡ್ಬೇಕು ಅನ್ನೋದು ನನ್ನ ಇಚ್ಛೆ ಆಗಿರುತ್ತೆ. ಅದೇ ರೀತಿ ಯಾರ್ಯಾರಿಗೆ ಪೌತಿಕತೆ ಆಗಿರೋದಿಲ್ಲ ಸೊ ಅವ್ರಿಗೂ ಕೂಡ ಪೌತಿಕತೆಗಳನ್ನ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಇಚ್ಛೆ ಇದೆ. ಮತ್ತು ಯಾರ್ಯಾರಿಗೆ ಪಿಂಚಣಿ ಸೌಲಭ್ಯಗಳು ದೊರೀತಾ ಇಲ್ಲ ಆ ಪಿಂಚಣಿ ವ್ಯವಸ್ಥೆಗಳು ಕೂಡ ನಾವು ಹೋಬಳಿವಾರು ಕಾರ್ಯರೇಷೆಗಳನ್ನ ಹಾಕ್ಕೊಂಡು ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಮಾಡ್ತೀವಿ. ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಸೂಕ್ತ ಸಮಯದಲ್ಲಿ ಅವರ ಅರ್ಜಿಗಳನ್ನ ತೆಗೆದುಕೊಂಡು ಆಫೀಸ್ ಮುಖಾಂತರ ಅದನ್ನು ಅತಿ ಬೇಗವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅವರೆಲ್ಲ ಸಮಸ್ಯೆಗಳನ್ನ ನಾವು ಪರಿಹರಿಸೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ನಾನು ಸೂಚನೆಗಳನ್ನ ಕೊಟ್ಟಿರ್ತೀನಿ. ಅದೇ ರೀತಿ ಮುಂದೆನೂ ಕೂಡ ನಾನು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನಿದೆ ಅದೆಲ್ಲದರಗಳಿಗೆ ಹೋಗಿ ನಾನು ವೀಕ್ಷಣೆ ಮಾಡಿ ಮಾನಿಟ್ರೈಸ್ ಮಾಡಿ ನಮ್ಮಲ್ಲಿ ಏನೇನು ರೈತರುಗಳ ಸಮಸ್ಯೆ ಬರುತ್ತೆ ಅದೆಲ್ಲವೂ ಕೂಡ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಅದೇ ರೀತಿ ಈಗ ನಮ್ಮ ಆಫೀಸ್ ರೆಕಾರ್ಡ್ ರೂಮ್ ಕೂಡ ಡಿಜಿಟಲೈಸೇಷನ್ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ನಾವು ಒಂದು ದಿನಕ್ಕೆ 10,000 ಈ ಥರ ಟಾರ್ಗೆಟ್ ಇಟ್ಕೊಂಡು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ಕೂಡ ಇದೇ ರೀತಿಯಲ್ಲಿ ನಾವು ಮುನ್ನಡೀತಾ ಖಂಡಿತ ಮುಂದಿನ ದಿನಗಳಲ್ಲಿ ಇವತ್ತು ಏನು ಒಂದು ರೆಕಾರ್ಡ್ದು ಸಮಸ್ಯೆ ಇತ್ತು ಅದೆಲ್ಲ ಕೂಡ ಹೋಗ್ಲಾಡಿಸಿ ಎಲ್ಲ ಜನಗಳಿಗೂ ಕೂಡ ಸೂಕ್ತ ಸಮಯದಲ್ಲಿ ಸೂಕ್ತ ದಾಖಲೆಗಳು ಅವರಿಗೆ ಕೈಗೆಟುಕುವಂತಹ ರೀತಿಯಲ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ. ಅದೇ ರೀತಿ ಇವತ್ತು ಏನು ಬಂದು ತಿಂಗಳಾನ್ಗಟ್ಟಲೆ ಕೆಲವರು ವರ್ಷಾನ್ಗಟ್ಟಲೆ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸೊ ಆ ಎಲ್ಲ ಫೈಲ್ಸ್ಗಳೇನಿದೆ ಅದು ಪ್ರಯಾರಿಟಿ ಬೇಸಿಸ್ ಮೇಲೆ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಮೇಲೆ ಆ ಕೇಸಸ್ಗಳನ್ನ ತಗೊಂಡು ಅತಿ ಬೇಗ ನಾವು ಸಾಲ್ವ್ ಮಾಡೋದಕ್ಕೆ ನಾನು ಪ್ರಯತ್ನ